ಎಲ್ಲರಿಗೂ ನಮಸ್ಕಾರಗಳು. ನನ್ನ ಚಾನಲ್ ನೋಡಿ ಪ್ರೋತ್ಸಾಹಿಸುತ್ತಿರುವ ಎಲ್ಲರಿಗೂ ಧನ್ಯವಾದಗಳು. ಇಂದು ಬುದ್ಧ ಭಗವಾನರ ಕಥೆಯನ್ನು ನಿಮ್ಮೊಂದಿಗೆ ಹಂಚಿಕೊಳ್ಳುತ್ತಿದ್ದೇನೆ. ಕಥೆಯ ಶೀರ್ಷಿಕೆ ನೆಮ್ಮದಿಯ ಕೀಲಿ ಕೈ. ಗೌತಮ ಬುದ್ಧರು ಪ್ರವಚನಕ್ಕಾಗಿ ಒಂದು ಊರಿಗೆ ಹೋದಾಗ ಒಬ್ಬ ವ್ಯಕ್ತಿ ಬುದ್ಧರನ್ನು ಕೆಟ್ಟ ಶಬ್ದಗಳಿಂದ ಬೈದು ಅವಮಾನ ಮಾಡಿದನು. ಆದರೂ ಬುದ್ಧರು ಶಾಂತವಾಗಿಯೇ ಇದ್ದರು. ಮರುದಿನ ಪಕ್ಕದ ಊರಿಗೆ ಪ್ರವಚನಕ್ಕಾಗಿ ಹೋದರು. ಅಲ್ಲಿಯ ಜನರು ಬುದ್ಧರನ್ನು ಸನ್ಮಾನ ಮಾಡಿ ಸತ್ಕರಿಸಿದರು. ಆಗಲೂ ಬುದ್ಧರು ಸಂತಸ ಪಡಲಿಲ್ಲ. ಬುದ್ಧ ಭಗವಾನರು ಯಾವಾಗಲೂ ಸಮಚಿತ್ತದಿಂದ ಇರುತ್ತಿದ್ದರು. ಇದನ್ನು ಗಮನಿಸಿದ ಒಬ್ಬ ಶಿಷ್ಯನು ಬುದ್ಧರನ್ನು, ಗುರುಗಳೇ, ನಿನ್ನೆ ಒಬ್ಬ ವ್ಯಕ್ತಿ ನಿಮ್ಮನ್ನು ಬೈದು ಅವಮಾನಿಸಿದಾಗ ನೀವು ಬೇಸರ ಪಡಲಿಲ್ಲ. ಹಾಗೆಯೇ ಇಂದು ಎಲ್ಲರೂ ನಿಮ್ಮನ್ನು ಪ್ರಶಂಸೆ ಮಾಡುತ್ತಿದ್ದಾರೆ, ಆದರೂ ನೀವು ಸಂತಸಪಟ್ಟಿಲ್ಲ. ಇದು ಹೇಗೆ ಸಾಧ್ಯ ಎಂದು ಕೇಳಿದನು. ಬುದ್ಧರು, ಯಾರಾದರೂ ನಿನಗೆ ಉಡುಗೊರೆ ಕೊಟ್ಟಾಗ ನೀನು ಅದನ್ನು ಸ್ವೀಕರಿಸದೇ ಹೋದಲ್ಲಿ ಆ ಉಡುಗೊರೆ ಯಾರದಾಗುತ್ತದೆ ಎಂದು ಕೇಳಿದರು. ಶಿಷ್ಯನು, ನಾನು ಸ್ವೀಕರಿಸದೇ ಇದ್ದಲ್ಲಿ ಉಡುಗೊರೆ ಯಾರು ಕೊಡುತ್ತಾರೋ ಅವರದೇ ಆಗಿರುತ್ತದೆ, ನನಗೆ ಸೇರುವುದಿಲ್ಲ ಎಂದನು. ಬುದ್ಧರು, ಆ ವ್ಯಕ್ತಿಯ ಬೈಗುಳ ಮತ್ತು ಅಪಮಾನ ನಾನು ಸ್ವೀಕರಿಸಲಿಲ್ಲ. ಹಾಗೆಯೇ ಪ್ರಶಂಸೆ ಮಾತು ನಾನು ಸ್ವೀಕರಿಸಲಿಲ್ಲ. ಎರಡೂ ಕೂಡ ಅವರಿಗೆ ಸೇರಿದೆ. ಅದರ ಫಲವಾಗಿ ಬೈಗುಳದ ಬೇಸರವೂ ನನಗಿಲ್ಲ ಮತ್ತು ಪ್ರಶಂಸೆಯ ಸಂತಸವೂ ನನಗಿಲ್ಲ ಎಂದರು. ಸಮಚಿತ್ತವಾಗಿ ಬದುಕಲು ನಮ್ಮ ನೆಮ್ಮದಿಯ ಕೀಲಿ ಕೈ ಎಂದಿಗೂ ಬೇರೆಯವರಿಗೆ ಕೊಡಲೇಬಾರದು ಎಂಬ ಸಂದೇಶವನ್ನು ಬುದ್ಧರು ಶಿಷ್ಯಂದಿರಿಗೆ ನೀಡಿದರು. ಸ್ನೇಹಿತರೆ, ನಿಂದೆ, ಅಪಮಾನ, ಕೀರ್ತಿ, ಪ್ರಶಂಸೆ ಮುಂತಾದವುಗಳನ್ನು ಸಮಚಿತ್ತವಾಗಿ ಸ್ವೀಕಾರ ಮಾಡೋಣ. ಹಲವು ಜನರು ಹಲವು ಮಾತುಗಳನ್ನು ಹೇಳುತ್ತಾರೆ. ಯಾವುದನ್ನು ಸ್ವೀಕರಿಸಬೇಕು ಮತ್ತು ಯಾವುದನ್ನು ಬಿಡಬೇಕು ಎಂಬ ಆಯ್ಕೆ ನಮ್ಮದು. ಸರಿಯಾದ ಆಯ್ಕೆ ಮಾಡಿದಾಗ ನಾವು ನೆಮ್ಮದಿ ಮತ್ತು ಶಾಂತಿಯ ಜೀವನ ನಡೆಸಬಹುದು. ಜನರು ಏನು ಹೇಳುತ್ತಾರೆ ಅಥವಾ ಜನರು ಏನು ಅಂದುಕೊಳ್ಳುತ್ತಾರೆ ಎಂಬ ಚಿಂತೆ ಮತ್ತು ಭಯ ಮನಸ್ಸಿನಿಂದ ತೆಗೆದುಹಾಕಿದರೆ ಒಳ್ಳೆಯದು. ಈ ಚಿಕ್ಕ ಕತೆ ಮತ್ತು ಚೊಕ್ಕ ಸಂದೇಶ ನಿಮಗೆ ಇಷ್ಟವಾದಲ್ಲಿ ನಿಮ್ಮ ಸ್ನೇಹಿತರೊಂದಿಗೆ ಹಂಚಿಕೊಳ್ಳಲು ಮರೆಯಬೇಡಿ. ಧನ್ಯವಾದಗಳು.